ಒಂದು ಕಡೆ ಖಾಸಗಿ ಬ್ಯಾಂಕ್ನ ಕಿರುಕುಳ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಕೆಲವೊಂದಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ಆಸ್ಪತ್ರೆಗೆ ಮಹಿಳೆಯನ್ನ ಹುಡುಕೊಂಡು ಬಂದಿದ್ದಾರೆ ಬ್ಯಾಂಕ್ ಸಿಬ್ಬಂದಿ. ಅನಾರೋಗ್ಯದಿಂದ ಪಾಪ ಮಹಿಳೆ ಬಳಲ್ತಾ ಇದ್ರು. ಅವರು ಆಸ್ಪತ್ರೆಗೆ ಅಂತ ಹೇಳಿ ದಾಖಲಾದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಫಸ್ಟ್ ಮನೆ ಹತ್ರ ಹೋಗಿದ್ದಾರೆ. ಇಲ್ಲ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆಸ್ಪತ್ರೆಗೂ ಹುಡುಕೊಂಡು ಬಂದವ್ರೆ ಈ ಖಾಸಗಿ ಬ್ಯಾಂಕ್ನ ಸಿಬ್ಬಂದಿ. ನೋಡಿ, ಆ ಮಹಿಳೆಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಮಹಿಳೆ ಕಣ್ಣೀರು ಹಾಕಿದ್ರು ಕೂಡ ಬಿಡ್ತಾ ಇಲ್ವಂತೆ ಈ ಬ್ಯಾಂಕ್ ಸಿಬ್ಬಂದಿ. ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂಥ ಘಟನೆ ಇದು. ಚಿಕ್ಕಮಗಳೂರಿನ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆ. ಸೊ ಇಲ್ಲಿ ಖಾಸಗಿ ಬ್ಯಾಂಕ್ನಲ್ಲಿ ಸುಮಾರು ಒಂದು 48,000 ಸಾಲ ಪಡ್ಕೊಂಡಿದ್ರು. 3 ತಿಂಗಳಿಂದ ಕಂತು ಕಟ್ಟಿಲ್ವಂತೆ ಮಂಜುಳಾ ಅವರು. ಪತಿ ಜೊತೆಗೆ ಮಂಜುಳಾಗೆ ತೀವ್ರ ಅನಾರೋಗ್ಯ ಬೇರೆ ಕಾಡ್ತಾ ಇತ್ತು. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆ ಟೈಮಲ್ಲಿ ಬ್ಯಾಂಕ್ನ ಸಿಬ್ಬಂದಿ ಅಲ್ಲಿಗೇನೆ ಹುಡ್ಕೊಂಡು ಬಂದಿದ್ದಾರೆ. ಅದಾದ ನಂತರ ಟಿವಿ ನೈನ್ ಯಾವಾಗ ಹೋಯ್ತು ಕ್ಯಾಮ್ರಾ ಕಂಡು ಸಿಬ್ಬಂದಿ ಓಡಿದಾರೆ ಅಲ್ಲಿಂದ. ಕಟ್ಟಲ್ಲ ಅಂತ ಮಾತ್ರ ಹೇಳಲ್ಲ. 1 ತಿಂಗಳು ಕಟ್ಟಕ್ಕಾರ ನನಗೆ ಬೇಡ ಸರ್. ನಾನು ಕುತ್ಕೊಂಡ್ರೆ ಯಾರು ಕೊಡ್ತಾರೆ ಹೇಳಿ ನನಗೆ? ಆ ಫೈನಾನ್ಸಲ್ಲಿ ಹೋದ್ವಿ, ಅಲ್ಲೊಂದು ಇದಕ್ಕೆ ಅಂತದ್ದು ಹೋಮ್ ಲೋನ್ ಆಗುತ್ತೆ ಅಂತ ಇದ್ದಾರ್ತೆಲ್ಲ ಇಸ್ಕೊಟ್ಟು ಅವ್ನು ನನ್ನ ತಲೆ ಮೇಲೆ ಇಟ್ಟೋದ. ಎಲ್ಲರಿಗೂ ಸಾವು ಬರುತ್ತೆ, ನನಗೆ ಬರಲ್ವಲ್ಲ ಸರ್ ಸಾವು. ಯಾರ ಮನೇನು ಮೋಸ ಮಾಡಿಲ್ಲ ನಾನು. ಬೇರೆಯವ್ರಿಗೆ ಡ್ಯೂ ಬೀಳೋದು ಬೇಡ ಸರ್. ಕಟ್ಟಲಿ, ನನಗಾಗಲ್ಲ ಕಟ್ಟಕ್ಕೆ. ನಾನು ಯಾವಾಗ ಬೇಕು ಅವಾಗ ಕಟ್ತೀನಿ. ನಂಗೆ ಆದಾಗಲೇ ನಾನು ಕಟ್ಟೋದು. ಕಟ್ಟಲ್ಲ ಅಂತ ಮಾತ್ರ ಹೇಳಲ್ಲ, ಕಟ್ತೀನಿ. ಸ್ವಲ್ಪ ಒಂಚೂರು ಸುಧಾರಿಸ್ಕೊಳಕ್ಕೆ ಟೈಮ್ ಕೊಟ್ಟರೆ ಸಾಕಲ್ವಾ? ಅವ್ನು ಇನ್ನೊಂದು ಎಂಥದ ಬ್ಯಾಂಕ್ ಅವ್ರು ಎಂಥದವರು ಅವತ್ತು ಅರ್ಜೆಂಟಿಗೆ ಕರೆದು ಕೊಟ್ಬಿಟ್ರು. ಏನಂತಾರೆ, ಸಾಯಮ್ಮ ಲೋನಲ್ಲಿ ಕ್ಲಿಯರ್ ಆಗುತ್ತೆ ಅಂತಾರಲ್ಲ, ಅದ ಸರ್ ಮಾತು? ಹಾಂ, ಅವ್ರು ಅದೇ ನೀವು ಕಳಿಸಿದ್ರಲ್ಲ ಬ್ಯಾಂಕವ್ರು, ಇನ್ನೊಂದು ಬ್ಯಾಂಕಲ್ಲಿ ತಗೊಳ್ಳಿ ಅಮ್ಮ, ಅರ್ಜೆಂಟು ತುಂಬ ಕಷ್ಟ ಇದೆಯಲ್ಲ ಅಂತೇಳಿ. ಅವರು ಫೋನ್ ಮಾಡಿ ಏನಂತಾರೆ ಗೊತ್ತಾ ಸರ್? ಸಾಯಮ್ಮ ಲೋನ್ ಕ್ಲಿಯರ್ ಆಗುತ್ತೆ ಅಂತಾರಲ್ಲ. ನಾನು ಸತ್ತರೆ ಅವನಿಗೆ ಏನು ಸಿಗುತ್ತೆ ಸರ್? ಅವನಿಗೆ ಅವನು ಇವನಂತಲೇ ಮಾತಾಡ್ಬೇಕಾಗುತ್ತೆ. ಸರ್ ಎಕ್ಸೈಸ್ ಕೊಡ್ಲಿ ಸರ್, ಕಟ್ತೀನಿ. ಎಕ್ಸೈಸ್ ನಾವು ಆರಾಮಾಗಿ ಸುಮ್ಮನೆ ಹುಚ್ಚಿಡ್ದಿತ್ತ ಸರ್ ನಮಗೆ ತಗೊಂಡು. ಕೆಲಸ ಬಿಟ್ಟೋಗಿ ಅಂತ ಅನ್ಬೋದು. ನೋಡಿ, ನಿಮ್ಮ ಥರ ಮಕ್ಕಳು ನಮ್ಮಲ್ಲೂ ಇದ್ದಾರೆ. ನಾವು ಒಂದೇ ಮಾಡೋಕ್ಕೆ ನಾನು ಒಪ್ಪಲ್ಲ. ಅವ್ರು ಮಾತಾಡೋ ಮಾತು ಸರಿ ಇದೆ ಸರ್. ಎಂಥ ಮಾತು ಸರ್ ಅದೆಲ್ಲ? ಅದು ರೆಕಾರ್ಡಿಂಗ್ ಮಾಡ್ಕೊಳಕ್ಕೂ ಬರೋಕ್ಕಲ್ಲ ನನಗೆ ಹಾಳಾಗಿ. 1 ತಿಂಗಳು ಕಟ್ಟಕ್ಕಾರ ನನಗೆ ಬೇಡ ಸರ್. ನಾನು ಕುತ್ಕೊಂಡ್ರೆ ಯಾರು? ಖಾಸಗಿ ಬ್ಯಾಂಕ್ನ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವರು ಮಾತಾಡ್ತಾ ಇದ್ದಾರೆ. ಆ ಬ್ಯಾಂಕ್ನ ಸಿಬ್ಬಂದಿ ಜೊತೆಗೇನೆ ಮಾತಾಡ್ತಾ ಇರೋದು. ನನಗೆ ಸ್ವಲ್ಪ ಟೈಮ್ ಕೊಡಬೇಕು, ನೀವು ಹಿಂಗೆಲ್ಲ ಮಾಡಿದ್ರೆ ನಾನು ಎಲ್ಲೋಗ್ಲಿ, ಹುಷಾರಿರಲಿಲ್ಲ, ಕೆಲಸ ಮಾಡೋಕ್ಕಾಗಿಲ್ಲ, ಕೆಲಸ ಮಾಡಿಲ್ಲ ಅಂದಮೇಲೆ ದುಡ್ಡು ತೊಗೊಬಂದು ನಾನು ಹೇಗೆ ಕಂತನ್ನು ಕಟ್ಟಲಿ, ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸಿಬ್ಬಂದಿ ಬೇರೆ ಹೇಳ್ತಾರಂತೆ, ಇಲ್ಲ ನೀವು ಸತ್ತೋಗ್ಬಿಡಿ, ಹಾಗಾದರೂ ನಿಮ್ಮ ಲೋನ್ ಕ್ಲಿಯರ್ ಆಗುತ್ತೆ ಅಂತೆಲ್ಲ ಹೇಳ್ತಾರಂತವ್ರು. ಸೊ ಪಾಪ ಈ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಎಮ್ಮ ಮಂಜುಳಾ ಅವರು. ಇವತ್ತು ಕೂಡ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರೆ ಅಲ್ಲಿಗೇನೆ ಹುಡ್ಕೊಂಡು ಬಂದಿದ್ದಾರೆ. ನೋಡಿ, ಕ್ಯಾಮ್ರಾ ಕಂಡು ಓಡ್ತಾ ಇರುವಂಥ ಬ್ಯಾಂಕ್ನ ಸಿಬ್ಬಂದಿ. ಸಾಲದಿಂದ ತತ್ತರಿಸಿ ಹೋದವರಿಗೆ ಈ ವಂಚಕರ ಕಾಟ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ. ಇವರು ಮಂಜುಳಾ ಅವರು ಕೂಡ ಹೇಳ್ತಾ ಇದ್ರು, ನನಗೆ ಹೆಚ್ಚಿನ ಲೋನ್ ಕೊಡಿಸ್ತೀನಿ ಅಂಥೇಳಿ ಅದು ಇದು ಅಂಥೇಳಿ ಇಸ್ಕೊಂಡು ನಮ್ಮ ಹತ್ರ ಈಗ ನಮಗೆ ವಂಚನೆ ಮಾಡಿದ್ದಾರೆ ಅಂತ. ನಾನು ನೋಡಿ, ಟಿ ವಿನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಸಂತೋಷ್ ಅನ್ನೋರೊಬ್ರು ಅರೆಸ್ಟ್ ಆಗಿದ್ದಾರೆ. ಇವ್ರದ್ದೇನು ಕತೆ ಅಂದರೆ, ಲೋನ್ ಕೊಡಿಸ್ತೀನಿ ಅಂಥೇಳಿ ಸಂತೋಷ್ ಮತ್ತು ಗ್ಯಾಂಗ್ ವಂಚಿಸ್ತಾ ಇತ್ತಂತೆ. ಲಕ್ಷ ಹಣ ಪೀಕಿದ್ದಾರೆ ಈ ಖತರ್ನಾಕ್ ಗ್ಯಾಂಗ್. ಸಂತೋಷ್ ಮತ್ತು ಅವನ ಟೀಮ್. ಚಿಕ್ಕಮಗಳೂರು ಪೊಲೀಸರು ಈಗ ಸಂತೋಷ್ನನ್ನು ಅರೆಸ್ಟ್ ಮಾಡಿದ್ದಾರೆ. ತಾನು ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಯ ಮ್ಯಾನೇಜರ್ ಅಂಥೇಳಿ ನಂಬಿಸಿದ್ನಂತೆ. ಟಿ ವಿ ನೈನ್ನಲ್ಲಿ ಯಾವಾಗ ವರದಿ ಪ್ರಸಾರ ಆಯಿತೋ ಸಂತೋಷ್ ಅನ್ನೋನ ಬಗ್ಗೆ, ಆಗ ಆತನನ್ನು ಈಗ ಹಿಡಿದಿದ್ದಾರೆ. 4 ಲಕ್ಷ ಹಣ ಪಡೆದು ಸಂತೋಷ್ ಎಸ್ಕೇಪ್ ಆಗಿದ್ದಂತೆ. ವಂಚನೆಯಿಂದಾಗಿ ಸಾಲದ ಶೂಲಕ್ಕೆ ಇವರು ಮಂಜುಳಾ ಅವ್ರಿಗೆ ಮಾತಾಡ್ತಾ ಇದ್ರಲ್ಲ, ಅವ್ರಿಗೇನೆ ಈತ ಟಾರ್ಚರ್ ಕೊಡ್ತಾ ಇದ್ದ. ಮೈಕ್ರೋ ಫೈನಾನ್ಸ್ ಸಾಲ ತೀರಿಸೋದಕ್ಕೆ ಬ್ಯಾಂಕ್ ಲೋನ್ ಮಾಡಿದ್ದಾರೆ ಪಾಪ ಅವರು. ಫೈನಾನ್ಸ್ ಜೊತೆಗೆ ಬ್ಯಾಂಕ್ ಸಿಬ್ಬಂದಿನೂ ಕೂಡ ಈಗ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡಿದ್ರು ಅವ್ರಿಗೆ. ಚಿಕ್ಕಮಗಳೂರಿನ NMDC ಗ್ರಾಮದ ಮಂಜುಳಾ ಅವರು ಕಿರುಕುಳ ತಾಳಲಾರದೆ ಮನೆ ತೊರೆದಿದ್ರು ಪಾಪ ಮಹಿಳೆ. ಮನೆ ಬಿಟ್ಟು ಸಂಬಂಧಿಕರ ಮನೆಯಲ್ಲಿ ಆಶ್ರಯ ಪಡ್ಕೊಂಡಿದ್ರು. ಸೊ ಈಗ ಸಂತೋಷ್ ಅನ್ನೋನನ್ನು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಬ್ಲೂ ಟಿ ಶರ್ಟ್ ಹಾಕ್ಕೊಂಡು ಆ ಫೋನಲ್ಲಿ ಮಾತಾಡ್ತಾ ಇದ್ದಾನಲ್ಲ, ಫೋಟೋ ಇದೆಯಲ್ಲ, ಆತನೇ ಸಂತೋಷ್ ಅಂತ ಹೇಳಿ. ಇವನು ನನ್ನ ಒಂದು ಮೈಕ್ರೋ ಫೈನಾನ್ಸ್ನಲ್ಲಿ ಕೆಲಸ ಮಾಡ್ತೀನಿ, ನಿಮಗೆ ಸಾಲ ಕೊಡಿಸ್ತೀನಿ, ಹೆಚ್ಚು ಅದಕ್ಕೆ ಟಾಪಪ್ ಎಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ದುಡ್ಡಿಸ್ಕೊಂಡಿದ್ದಂತೆ. ದುಡ್ಡಿಸ್ಕೊಂಡು ಈತ ವಂಚನೆ ಮಾಡಿದ್ದ. ಸೊ ಹಾಗಾಗಿ ಆ ಸಾಲ ತೀರಿಸೋದಕ್ಕೋಸ್ಕರ ಪಾಪ ಇನ್ನೊಂದು ಖಾಸಗಿ ಬ್ಯಾಂಕ್ನಲ್ಲಿ ಮಂಜುಳಾ ಅವರು ಸಾಲ ಮಾಡಿದ್ರಂತೆ. ಈಗ ಒಂದು ಕಡೆ ಈಗ ಮೈಕ್ರೋ ಫೈನಾನ್ಸ್ನಲ್ಲಿ ಮಾಡಿರುವಂಥ ಒಂದು ಸಾಲ, ಇನ್ನೊಂದು ಕಡೆ ಖಾಸಗಿ ಬ್ಯಾಂಕ್ನಲ್ಲಿ ಮಾಡಿರೋ ಸಾಲ, ಇಬ್ಬರೂ ಸೇರಿಕೊಂಡು ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂಥೇಳಿ ನೊಂದ ಮಹಿಳೆ ಅಳಲನ್ನು ತೊಡ್ಕೊಂಡಿದ್ದು. ಈಗ ಕೊನೆಗೂ ಈ ಸಂತೋಷ್ನನ್ನು ಈಗ ಸದ್ಯಕ್ಕೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಂಜುಳಾ ಅವರು
ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡಿದರು. ಸಾಲ ಮರುಪಾವತಿಗಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವರು ದೂರನ್ನು ದಾಖಲಿಸಿದ್ರು. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಅಶ್ವಿತ್ ನೀಡ್ತಾರೆ. ಅಶ್ವಿತ್, ಈ ಸಂತೋಷ್ ಯಾರೀತ? ಈತ ಎಲ್ಲಿ ಕೆಲಸ ಮಾಡ್ತಾನೆ? ಹೇಗೆ ಈತ 4 ಲಕ್ಷ ಏನಕ್ಕೆ ಅಂತ ತಗೊಂಡಂತೆ? ಹೇಗೆ ವಂಚಿಸಿದ್ದ? ಹೇಗೆ ಅರೆಸ್ಟ್ ಆದ ಕೊನೆಗೆ? ಖಂಡಿತವಾಗ್ಲೂ ರೆಹಮಾನ್, ಏನು ಇವತ್ತು TV9 ನಲ್ಲಿ ಬೆಳಗ್ಗೆಯಿಂದ ಏನು ವಂಚನೆಗೆ ಒಳಗಾದಂತಹ ಮಹಿಳೆಯ ಒಂದು ನೋವಿನ ಕಥೆಯನ್ನ ಪ್ರಸಾರ ಮಾಡಲಾಗಿತ್ತು. ಏನು ಅನಾರೋಗ್ಯಕ್ಕೊಳಗಾದಂತಹ ಮಹಿಳೆ ಆಸ್ಪತ್ರೆಗೆ ಅಂತ ಚಿಕಿತ್ಸೆಗೆ ಬಂದಿದ್ರು. ಆಕೆಯನ್ನ ಹುಡುಕಿ ಖಾಸಗಿ ಬ್ಯಾಂಕಿನ ಸಿಬ್ಬಂದಿಗಳು ಹಣ ಮರುಪಾವತಿಗಾಗಿ ಪೀಡಿಸ್ತಾ ಇದ್ರು. ಈ ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರ ಈ ಮಹಿಳೆ ಮಂಜುಳಾ ಅಂತ ಏನಿದ್ದಾರೆ, ಆಕೆ ಸಾಲದ ಸೂಲಕ್ಕೆ ಬೀಳಲಿಕ್ಕೆ ಸಂತೋಷ್ ಎಂಬ ಒಂದು ಖತರ್ನಾಕ್ ವಂಚನೆಯ ಗ್ಯಾಂಗ್ ಪ್ರಮುಖ ಕಾರಣವಾಗಿತ್ತು. ಈತ ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಮೂಲದವನು. ಈತ ನೂರಾರು ಮಹಿಳೆಯರಿಗೆ ಏನು ಮೈಕ್ರೋ ಫೈನಾನ್ಸ್ ಸೇರಿದಂತೆ ಬ್ಯಾಂಕುಗಳಲ್ಲಿ ಸಾಲವನ್ನ ಕೊಡಿಸ್ತೀನಿ ಅಂತ ನಂಬಿಸ್ತಾ ಇದ್ದ. ಪ್ರಮುಖವಾಗಿ ಮೈಕ್ರೋ ಫೈನಾನ್ಸ್ ಗಳಲ್ಲಿ ಸಾಲವನ್ನ ಮಾಡಿರುವಂತಹ ಮಹಿಳೆಯರೇನಿದ್ದಾರೆ ಅವರನ್ನ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ನಾನು ಈ ಮೈಕ್ರೋ ಫೈನಾನ್ಸಿನ ಮ್ಯಾನೇಜರ್ ಇದ್ದೇನೆ, ನಿಮ್ಗೆ ಬ್ಯಾಂಕ್ ಗಳಲ್ಲಿ ಇನ್ನೂ ಕಡಿಮೆ ದರದಲ್ಲಿ ಲೋನ್ ಅನ್ನ ಕೊಡಿಸ್ತೀನಿ ಅಂತ ನಂಬಿಸ್ತಾ ಇದ್ದ. ಜೊತೆಗೆ ಆ ಮೈಕ್ರೋ ಫೈನಾನ್ಸ್ ಗಳಲ್ಲಿ ಇರುವಂತಹ ಸಾಲ ಏನಿದೆ ಅದನ್ನ ನೀವು ಮರುಪಾವತಿ ಮಾಡಿಬಿಡಿ ಅಂತ ಹೇಳ್ತಾ ಇದ್ದ. ಇಂತಹ ಮೋಸದ ಬಲೆಗೆ ಬಿದ್ದಂತಹ ಮಂಜುಳಾ ಈ ಸಂತೋಷ್ಗೆ 4 ಲಕ್ಷ ಹಣವನ್ನ ಕೊಟ್ಟಿದ್ರು. ಅದರಲ್ಲೂ ಕೂಡ ಈ ಕೆಲವು ಖಾಸಗಿ ಬ್ಯಾಂಕ್ ಗಳಿಂದ ಹಣವನ್ನ ತೆಗೆದು ಆ ಒಂದು ಮೈಕ್ರೋ ಫೈನಾನ್ಸ್ ನ ಸಾಲವನ್ನ ಕ್ಲಿಯರ್ ಮಾಡ್ಲಿಕ್ಕೆ ಅಂತಾನೆ ಕೊಟ್ಟಿದ್ರು. ಆದ್ರೆ ಆತ ಆ ಹಣವನ್ನ ಪಡ್ಕೊಂಡು ವಂಚನೆಯನ್ನ ಮಾಡಿದ್ದ. ಇದರಿಂದ ಮಹಿಳೆ ಇತ್ತ ಕಡೆ ಮೈಕ್ರೋ ಫೈನಾನ್ಸ್, ಇತ್ತ ಕಡೆ ಬ್ಯಾಂಕ್ ನ ಒಂದು ಸಾಲದ ಸ್ಥೂಲಕ್ಕೆ ಬಿದ್ದಿದ್ರು. ಇದರಿಂದ ಸಾಕಷ್ಟು ಸಮಸ್ಯೆಯನ್ನ ಕೂಡ ಅನುಭವಿಸ್ತಾ ಇದ್ರು. ಇವರು ಆಲ್ರೆಡಿ 3 ತಿಂಗಳಿಂದ ಚಿಕ್ಕಮಗಳೂರು ತಾಲೂಕಿನ NMDC ಊರೇನಿದೆ ಅಲ್ಲಿನ ಮನೆಯನ್ನೇ ಇವರು ತೊರೆದಿದ್ರು. ಇವರ ಗಂಡ ಕೂಡ ಸಾಕಷ್ಟು ಅನಾರೋಗ್ಯಕ್ಕೆ ಒಳಗಾಗಿರುವಂತದ್ದು. ಜೊತೆಗೆ ಈ ಮಂಜುಳಾ ಅವರು ಕೂಡ ಲೋ BP ಸೇರಿದಂತೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇರುವಂತದ್ದು. ಈಗ TV9 ನಲ್ಲಿ ಸುದ್ದಿ ಪ್ರಸಾರವಾದ ಬಳಿಕ ಈಗ ಸಂತೋಷ್ನನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಜೊತೆಗೆ ಸಂತೋಷ್ನ ಪತ್ನಿ ಆಶಾ ರಾಣಿ ಜೊತೆಗೆ ಜಿನ್ನು ಎಂಬ ವ್ಯಕ್ತಿಯ ವಿರುದ್ಧ ಈಗ ಆಲ್ರೆಡಿ ಚಿಕ್ಕಮಗಳೂರಿನ ನಗರ ಪೊಲೀಸ್ ಠಾಣೆಯಲ್ಲಿ 420 ಸೆಕ್ಷನ್ ಅಡಿಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಇಬ್ಬರ ಬಂಧನಕ್ಕೂ ಕೂಡ ಚಿಕ್ಕಮಗಳೂರಿನ SP ವಿಕ್ರಮ್ ಆಮ್ಟೆ ಅವರು ಚಿಕ್ಕಮಗಳೂರು ನಗರ ಠಾಣೆಯ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ಅವರ ನೇತೃತ್ವದ ತಂಡವನ್ನ ಕೂಡ ರಚನೆ ಮಾಡಿರುವಂತದ್ದು. ಮಂಜುಳಾ ಅವರ ಬಳಿ ಮೈಕ್ರೋ ಫೈನಾನ್ಸ್ ಸೇರಿದಂತೆ ಸಿಬ್ಬಂದಿಗಳ ಕಿರುಕುಳ ಏನಿದೆ ಇದರ ಸಂಬಂಧಿಸಿದಂತೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅವರ ಮೇಲೂ ಕೂಡ ಪ್ರಕರಣ ದಾಖಲಿಸಲು ಚಿಂತನೆಯನ್ನ ಮಾಡಲಾಗ್ತಿದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಅಶ್ವಥ್.